ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವಯೇ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶ್ರೀ ವ್ಯಾಸ ಮಹರ್ಷಿಣೇ ನಮಃ. ಆತ್ಮೀಯರೇ, ಇಂದು ಶುಭ ದಿನ, ಗುರುಪೂರ್ಣಿಮಾ, ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ, ಅತ್ಯಂತ ವಿಶೇಷವಾದಂತಹ ದಿವಸವಾಗಿರ್ತಕ್ಕಂತಹದ್ದು. ಗುರು ದೀಕ್ಷೆಯನ್ನು ಪಡೆಯುವಂತಹ ಒಂದು ಸುದಿನ. ಗುರುಗಳ ಸಾಮೀಪ್ಯಕ್ಕೆ ಹೋಗಿ ಶಿಷ್ಯರು ಗುರುವಿಗೆ ವಂದಿಸುವಂತಹ ದಿವಸ, ಗುರುವಿನಿಂದ ಮಂತ್ರೋಪದೇಶವನ್ನು ಪಡೆಯುವಂತಹ ದಿವಸವೂ ಹೌದು. ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹದ್ದು. ವ್ಯಾಸ ಪೂರ್ಣಿಮಾ ಹೇಳುವಂತಹ ಹೆಸರಿದೆ. ವೇದವ್ಯಾಸರು ವೇದಗಳನ್ನು ವಿಂಗಡಿಸಿ ವೇದ ರಾಶಿಯನ್ನೇ ಅದನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಹೇಳುವಂತಹ 4 ಭಾಗಗಳಾಗಿ ಮಾಡಿ ಲೋಕಾರ್ಪಣೆಯನ್ನು ಮಾಡಿದಂತಹ ವೇದವ್ಯಾಸರ ದಿವಸ, ವೇದವ್ಯಾಸ ಪೂಜೆ. ಜೊತೆಯಲ್ಲಿ ಗುರುಪೂರ್ಣಿಮೆ, ಕೋಕಿಲಾ ವ್ರತ, ಇದಲ್ಲದೆ ಇವತ್ತಿನ ದಿವಸ ವಿಶೇಷವಾಗಿ ಸತ್ಯನಾರಾಯಣ ಪೂಜೆ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿಕೊಳ್ಳುವಂತಹ ಸುದಿನವಾಗಿರತಕ್ಕಂಥದ್ದು. ಇಂತಹ ದಿವಸ ಪಂಚಾಂಗ ಯಾವ ರೀತಿಯಲ್ಲಿದೆ, ಗ್ರಹಗಳ ಸ್ಥಿತಿಗತಿಗಳೇನು, ಹಾಗೂ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಬದಲಾಗ್ತದೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948 ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿಯಾಗಿರ್ತಕ್ಕಂಥದ್ದು. ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇದೆ. ಈ ದಿವಸದ ಯೋಗ ಪ್ರೀತಿ ನಾಮ ಯೋಗ ಇರತಕ್ಕಂಥದ್ದು. ಈ ದಿವಸದ ಕರ್ಣ ಭದ್ರಾಕರ್ಣ ಇದೆ. ಹೀಗಿರುವಾಗ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿಗತಿಗಳೇನು? ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಎಂದಿನಂತೆ ಅಂಗಾರಕ, ಮಿಥುನ ರಾಶಿಯಲ್ಲಿ ಭದ್ರವಾಗಿ ಬುಧನಿದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಗುರು ಹಂಸಯೋಗದಲ್ಲಿ ಇದ್ದಾನೆ, ಜೊತೆಯಲ್ಲಿ ಸೂರ್ಯನಿದ್ದಾನೆ. ಇದಲ್ಲದೆ ಸಿಂಹರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ, ಕನ್ಯಾ ಶೂನ್ಯ, ತುಲಾ ರಾಶಿಯಲ್ಲಿ ಮಾಂದಿ, ಹಾಗೂ ವೃಶ್ಚಿಕ ಶೂನ್ಯವಾಗಿದೆ, ಧನುಷ್ ಶೂನ್ಯವಾಗಿದೆ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಏನಿದೆ? ಮೇಷರಾಶಿಯವರಿಗೆ ಭಾಗ್ಯಾಧಿಪತಿ ಅಂತಹ ಗುರು ಸುಖಸ್ಥಾನದಲ್ಲಿದ್ದಾನೆ. ಮೇಷರಾಶಿಯವರಿಗೆ ಗುರುವಿನ ಒಲುಮೆ ಇದೆ. ಆರೋಗ್ಯಕ್ಕಾಗಿ ಗುರುವಿನ ಒಲುಮೆ. ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನು ತೆಗೆಯುವಂತಹ ಗುರು 4ರಲ್ಲಿ ಮನೆಯಲ್ಲಿರ್ತಕ್ಕಂತಹ ರಾಜಕೀಯ ವಾತಾವರಣವನ್ನು ತಿಳಿಗೊಳಿಸುವುದಕ್ಕೆ ಮನೆಯಲ್ಲಿ ಗುರು. ಆ ಗುರುವಿನ ಅನುಗ್ರಹ ಇವತ್ತಿನ ದಿವಸ ನೀವು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಆ ಗುರುವಿನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗ್ತದೆ. ಭಾಗ್ಯಾಧಿಪತಿ ಅವನು, ಆದ್ದರಿಂದ ಇಷ್ಟಾರ್ಥ ಸಿದ್ಧಿಯನ್ನು ಕೊಡತಕ್ಕಂಥವನು. ಆದ್ದರಿಂದ ಇವತ್ತಿನ ದಿವಸ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮಗೆ 2 ಅಕ್ಷರವನ್ನು ಕಲಿಸಿದರೂ ಸಹಿತವಾಗಿ ಗುರುವೇ. ಆದ್ದರಿಂದ ಗುರುವನ್ನು ಆಶ್ರಯಿಸಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಶುಭ. 9 ನಿಮ್ಮ ಸಂಖ್ಯೆ. ಕೆಂಬಣ್ಣ, ಪೂರ್ವ ದಿಕ್ಕು, ಹಾಗೂ ಸುಬ್ರಹ್ಮಣ್ಯೇಶ್ವರ ದೇವರು. ಇವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕನಿದ್ದಾನೆ. ಇರಲಿ, ತೊಂದರೆ ಇಲ್ಲ. ಅವನು ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲಿ ಬಂದಿದ್ದಾನೆ. ಮದನ ಭವನನಾಥೇ ಲಗ್ನಗೇವ ಮದೇವ ಹೇಳುವಂಥ ಆಧಾರದಂತೆ ಸಪ್ತಮಾಧಿಪತಿ ಅಂತಹ ಕುಜನು ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ನಿಮಗೆ ಒಳ್ಳೆಯದಾಗುವಂತಹ ಕಾಲ. ಸಾಂಸಾರಿಕವಾಗಿ ದುಃಖಗಳು ನಿವಾರಣೆಯಾಗುವಂತಹ ಕಾಲ. ಮನಸ್ಸಿಗೆ ಮುದ ನೀಡುವ ಕಾಲ.
ಸಂಪತ್ತು ಅಭಿವೃದ್ಧಿಯಾಗುವಂತಹ ಕಾಲ, ದಾಂಪತ್ಯ ಜೀವನದಲ್ಲಿ ಕಹಿ ವಾತಾವರಣವನ್ನು ದೂರಗೊಳಿಸುವಂತಹ ಕಾಲ. ಒಟ್ಟಾರೆ ಇವತ್ತಿನ ದಿವಸ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ನಿಮಗೂ ಬೇಕಲ್ವೇ ಗುರುವಿನ ಬಲ? ಕಾರಣ ಅವನು ನಿಮಗೆ ಅಷ್ಟಮಾಧಿಪತಿ, ಲಾಭಾಧಿಪತಿಯಾಗಿರ್ತಕ್ಕಂತಹ ಗುರು ತೃತೀಯ ಭಾವದಲ್ಲಿದ್ದಾನೆ. ಆದ್ದರಿಂದ ಗುರುವನ್ನು ಆಶ್ರಯಿಸಿ. ನೀವು ಮಾತ್ರ ಅಲ್ಲ, ನಿಮ್ಮ ಸಹೋದರರೊಟ್ಟಿಗೆ ಹೋಗಿ ಗುರುವನ್ನು ಆಶ್ರಯಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಗುರು ವಂದನೆಯನ್ನು ಮಾಡಬೇಕು, ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜಿಸಬೇಕು, ಜೊತೆಯಲ್ಲಿ ದಕ್ಷಿಣಾಮೂರ್ತಿಯನ್ನು ಆರಾಧಿಸಬೇಕು, 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಬೇಕು. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುತ್ತದೆ, ಜೊತೆಯಲ್ಲಿ ಪೂರ್ವ ದಿಕ್ಕು ನಿಮಗೆ ಆಶ್ರಯವನ್ನು ಕೊಡುತ್ತದೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಬುಧನಿದ್ದಾನೆ ಭದ್ರ ಯೋಗದಲ್ಲಿ. ಯೋಗ ಏನೋ ಒಳ್ಳೆಯದು, ಪಂಚಮಹಾಪುರುಷ ಯೋಗದಲ್ಲಿ ಭದ್ರ ಯೋಗವೂ ಒಂದು. ಆ ಪಂಚ ಹೇಳುವಂತಹದ್ದು 5 ನಿಮ್ಮ ಸಂಖ್ಯೆ, ನಿಮ್ಮ ರಾಶಿಯ ಅಧಿಪತಿಯ ಸಂಖ್ಯೆ. ಅದರಲ್ಲಿ ಭದ್ರ ಯೋಗ ಒಳ್ಳೆಯ ಯೋಗವಾಗಿರ್ತಕ್ಕಂಥದ್ದು. ನಿಮ್ಮ ಜೀವನಕ್ಕೆ ಭದ್ರತೆಯನ್ನು ಕೊಡುವಂತಹ ಒಂದು ಯೋಗ ಅದು. ಈ ಸಂದರ್ಭದಲ್ಲಿ ನೀವು ಏನೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯವೋ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಗುರುಬಲ ಇದೆ, 2ನೇ ಮನೆಯಲ್ಲೇ ಇದ್ದಾನೆ. ವಾಹನ ಯೋಗ, ಗ್ರಹ ಯೋಗ, ಜೊತೆಯಲ್ಲಿ ಸಂಸಾರ ಯೋಗ ಇವೆಲ್ಲವೂ ಇರತಕ್ಕಂಥದ್ದು. ಇದಕ್ಕೋಸ್ಕರವಾಗಿ ನೀವು ಇವತ್ತಿನ ದಿವಸ ಮಹಾವಿಷ್ಣುವಿನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಯಲ್ಲಿ ಹಸಿರು ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳಿ. ಗರಿಕೆಯನ್ನು ವಿಶೇಷವಾಗಿ ಇವತ್ತಿನ ದಿವಸ ನಾಗದೇವರಿಗೆ ಅರ್ಪಣೆ ಮಾಡಿ, ಹಾಗೂ ಆಗ್ನೇಯ ಭಾಗ ಅಥವಾ ಪೂರ್ವ ಭಾಗದಲ್ಲಿ ನಿಮ್ಮ ಯಶಸ್ಸನ್ನು ನೋಡಿರಿ, ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು, ನಿಮಗೆ ಗುರುವಿನ ಬಲ ಚೆನ್ನಾಗಿದೆ. ಆದರೂ ಗುರುವನ್ನು ಆಶ್ರಯಿಸಬೇಕು. ಗುರುವಿಗೂ ಗುರು ಇದ್ದೇ ಇರ್ತಾನೆ. ಅದರಲ್ಲಿ ಇದೊಂದು ಸರಪಳಿ ಇದ್ದಂತೆ, ಪರಂಪರೆ, ಗುರು ಪರಂಪರೆ ಅಂತಲೇ ಹೇಳ್ಬೋದು. ಆ ಗುರುವನ್ನು ಆಶ್ರಯಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಗುರು ಎಂದರೆ ಒಂದು ರೀತಿಯಲ್ಲಿ ನೋಡುವಾಗ ಅಮೃತ, ಮೃತಿ ಇಲ್ಲದ್ದು, ನಿಮಗೆ ಯಶಸ್ಸನ್ನು ಕೊಡುವಂತಹದ್ದು, ನಿಮಗೆ ಅಭಿವೃದ್ಧಿಯನ್ನು ಕೊಡುವಂತಹದ್ದು. ಆದ್ದರಿಂದ ಗುರುವನ್ನು ಆಶ್ರಯಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು. ಗುರುವೇ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂತಾದಾಗ ನಿಮಗೆ ಸಾಕಷ್ಟು ಸುಖ, ನೆಮ್ಮದಿ. ಅದರಲ್ಲೂ ರಾಜಕೀಯದಲ್ಲಿ ಇರ್ತಕ್ಕಂಥವರಿಗೂ ಸಹಿತವಾಗಿ ರಾಜಕೀಯದಲ್ಲೂ ಗುರು ಇದ್ದಾರೆ. ನಮ್ಮ ಗುರು ಇಂಥವರು ಅಂತ ಹೇಳ್ಕೊಳ್ಳೋರಿದ್ದಾರೆ. ಒಟ್ಟಾರೆ ಗುರುವನ್ನು ಆಶ್ರಯಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ, ಬಿಳಿ ಬಣ್ಣ ಆಗಿ ಬರ್ತದೆ. ಜೊತೆಯಲ್ಲಿ ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು ನಿಮಗೆ ಹಿಡಿಸುವಂತಹ ದಿಕ್ಕುಗಳು. ದುರ್ಗಾದೇವತೆಯ ಅನುಗ್ರಹ ನಿಮಗೆ ಸದಾ ಇರಬೇಕು. ದುರ್ಗಾದೇವಿಯನ್ನು ಪೂಜಿಸಿ, ಒಳ್ಳೆಯದಾಗುತ್ತೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಮತ್ತು ಕೇತುವಿನ ಯುತಿ. ಕರ್ಮಾಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಒಳ್ಳೆಯ ಕರ್ಮವನ್ನು ಕೊಡ್ತಾನೆ. ನಿಮ್ಮ ಕೈಯಿಂದ ತುಂಬ ಕೆಲಸವನ್ನು ಮಾಡಿಸ್ಕೊಳ್ಳೋದಿದೆ. ಆದರೆ ಕೆಲಸ ಮಾಡಿಸ್ಕೊಂಡು ಹಣ ಕೊಡದೇ ಹೋದವರು ಸಾಕಷ್ಟು ಜನ ಇದ್ದಾರೆ. ಸುಮ್ಮನೆ ದಬ್ಬೆ ಬಿಡೋದು ಆಯಿತಾ, ಉಳಿದಷ್ಟು ಉಳಿಯಿತು ಹೇಳುವಂತಹ ದೃಷ್ಟಿಯಿಂದ ಆ ರೀತಿಯಲ್ಲಿ ಮಾಡುವವರು ಇದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ನಿಮ್ಮ ರಾಶಿಯಲ್ಲೇ ಕೇತು ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಕಾಲಿನ ಭಾಗದಲ್ಲಿ ಏನಾದರೂ ತೊಂದರೆ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಉಗುರುಗಳಲ್ಲಿ, ಕಾಲಿನ ಬೆರಳುಗಳಲ್ಲಿ, ಅಥವಾ ಬೆರಳಿನ ಸಂದುಗಳಲ್ಲಿ, ಅಥವಾ ಬೆರಳಿನಲ್ಲಿ ನವೆ, ತುರಿಕೆ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಗೆ ವಿಶೇಷವಾಗಿ ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದದ್ರಿಂದ ನಾಗ ಸಂಬಂಧವಾದಂತಹ ದೋಷದಿಂದ ದೇಹದಲ್ಲಿ ವೇದನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನರಗಳು ಹಿಂಡಿದ ಹಾಗೆ ಆಗ್ತದೆ. ನರ ದೌರ್ಬಲ್ಯ ಉಂಟಾಗುವಂತಹ ಸಾಧ್ಯತೆ ಸಿಂಹರಾಶಿಯವರು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ವಾತ ಸಂಹಾರಿ ಮಂತ್ರವನ್ನು ಉಪಯೋಗಿಸಿ. 2 ರೀತಿಯಂತಹ ವಾತಗಳಂತೆ, ಶೀತವಾತ, ಉಷ್ಣವಾತ. ಅದನ್ನು ಪರಿಹಾರ ಮಾಡುವಂತಹ ಮಂತ್ರವನ್ನು ಹೇಳುವುದರಿಂದ, ಉಚ್ಚರಿಸುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ, ಆರೋಗ್ಯ ಭಾಗ್ಯ ವೃದ್ಧಿಸುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ಆದಿತ್ಯ ದೇವವನ್ನು ಓದುವುದರಿಂದ ಕಷ್ಟ ನಿವಾರಣೆ. ಸಿಂಹರಾಶಿಯವರ ವಿಶೇಷವಾಗಿ ಸೂರ್ಯನ ಉಪಾಸನೆ. 1 ನಿಮ್ಮ ಸಂಖ್ಯೆ, ಕೆಂಬಣ್ಣ, ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು. ಇದು ನಿಮಗೆ ಹಿತವಾಗಿರತಕ್ಕಂಥದ್ದು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ಮಹಾತ್ಮ, ಕರ್ಮದಲ್ಲಿ ಬುಧ ಇದ್ದಾರೆ. 2 ನಪುಂಸಕ ಗ್ರಹಗಳು. ಏನು ಕೆಲಸ ಮಾಡಿದರೂ ಸಹಿತವಾಗಿ ನಿಮ್ಮನ್ನು ಕೆಲಸ ಮಾಡಿದ್ದಾರೆ ಅಂತ ಹೇಳುವವರೇ ಇಲ್ಲ. ನಿಮ್ಮನ್ನು ದೂರುವವರೇ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು.
ಮಾನಸಿಕವಾಗಿ ಹಿಂಸೆಗೊಳಗಾಗಿಬಿಡ್ತೀರಿ. ಕೆಲಸ ಕಾರ್ಯಗಳನ್ನು ಮಾಡುವ ಇಚ್ಛೆ ಇರುವುದಿಲ್ಲ, ಅಭಿವೃದ್ಧಿ ಸಾಕಾಗುವುದಿಲ್ಲ. ಆದ್ದರಿಂದ ಏನೋ ಒಂದು ರೀತಿಯಂತಹ ಆಲಸ್ಯ, ದೇಹಾಲಸ್ಯ, ಜಡ ಅಂದರೆ ಆಲಸ್ಯದ ಅತಿರೇಕ, ಅದರಿಂದ ನಿದ್ದೆ ಪದೇ ಪದೇ ಬರುವಂಥದ್ದು, ಅಥವಾ ನಿದ್ದೆಯಲ್ಲೇ ಕನವರಿಸುವಂಥದ್ದು, ಅಥವಾ ನಿದ್ದೆಯಲ್ಲೇ ಕೂಗುವಂಥದ್ದು, ಅಥವಾ ನಿದ್ದೆಯಲ್ಲಿ ಗೊರಕೆ ಜಾಸ್ತಿ ಹೊಡೆಯುವಂಥದ್ದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ನೀವು ಏನು ಮಾಡಬೇಕು? ಶನೀಶ್ವರನಿಗೆ ಶರಣು ಹೋಗಬೇಕು. ಶನಿ ಮಹಾತ್ಮನಿಗೆ ಏನಾದರೂ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಸರ್ವಾಲಂಕಾರ ಪೂಜೆ ಮಾಡಿಸಿ, ಆಗ ಶನೀಶ್ವರನ ಸುಪ್ರೀತನಾಗ್ತಾನೆ. ಕಷ್ಟ ನಿವಾರಣೆ. 5 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಸಿರು ಬಣ್ಣ ನಿಮಗೆ ಉತ್ತರ ದಿಕ್ಕು ನಿಮಗಾಗಿ, ಜೊತೆಯಲ್ಲಿ ವಿಷ್ಣು ದೇವರು ನಿಮ್ಮ ರಕ್ಷಣೆಗಾಗಿ. ಈಗ ತುಲಾರಾಶಿಯವರ ಫಲವನ್ನು ಇಂದಿನ ದಿವಸ ನಾವು ನೋಡುವಾಗ, ಲಾಭದಲ್ಲಿ ಶುಕ್ರ ಇದ್ದಾನೆ, ಶತ್ರುವಿನ ಮನೆಯಲ್ಲಿದ್ದಾನೆ. ನಿಮಗೆ ಬರುವಂತಹ ಲಾಭಗಳೆಲ್ಲವೂ ಶತ್ರುಗಳ ಪಾಲಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಥವಾ ನಿಮಗೆ ಬರುವಂತಹ ಲಾಭಕ್ಕೆ ಶತ್ರುಗಳ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇದೆ. ನಿಮ್ಮ ರಾಶಿಯಲ್ಲೇ ಮಾಂದಿ ಇರುವುದರಿಂದ ಕೆಲವರಿಗೆ ಪ್ರೇತಬಾಧೆಯ ಲಕ್ಷಣಗಳು, ಕೆಲವರಿಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಸಾಕಷ್ಟು ತೊಂದರೆಗಳು, ನಿದ್ದೆ ಬೀಳೋದಿಲ್ಲ, ಊಟ ಸೇರಲ್ಲ, ರೋಗ ರುಜಿನಾದಿಗಳು ಜಾಸ್ತಿ ಆಗುವಂತಹ ಲಕ್ಷಣಗಳು, ಯಾವುದೇ ಕೆಲಸ ಕಾರ್ಯಗಳು ಆಗದೆ ಪರಿತಪಿಸುವಂತಹ ಸಾಧ್ಯತೆಗಳು. ಆದರೆ ಕರ್ಮದಲ್ಲಿ ಗುರು ಇದ್ದದ್ದರಿಂದ ಒಳ್ಳೆಯ ಯೋಗ ಇರತಕ್ಕಂತಹದ್ದು ಅಮಲಾಯೋಗ. ಆ ಯೋಗದ ಬಲದಲ್ಲಿ ಸ್ವಲ್ಪ ಮಟ್ಟಿಗೆ ಜೀವನಕ್ಕೆ ಆಧಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜ್ಞಾನಿಗಳಿಗೆ ಅನುಕೂಲ, ವಿಜ್ಞಾನಿಗಳಿಗೆ ಹಿತವಾಗಿರ್ತದೆ. ವಿಶೇಷವಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಒತ್ತು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕರ್ಮದ ಗುರು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ, ನಮಸ್ಕಾರ, ಪೂಜೆ ಇತ್ಯಾದಿಗಳು. ಶುಕ್ರ ಮಂತ್ರವನ್ನು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು. ಶೃಂಗಾರ ಸಾಮಗ್ರಿಗಳ ಅಧಿಪತಿಯಾಗಿರ್ತಕ್ಕಂತಹ ಕುಬೇರ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು 7ನೇ ಭಾವದಲ್ಲಿ ನಿಂತು ನೋಡ್ತಾ ಇದ್ದಾನೆ. ಪಥ್ಯೋ ಸುಖಂ ಸಪ್ತಮೇ, 7ನೇ ಭಾವ, ಗಂಡನಿಗೆ ಸುಖ. 7ನೇ ಭಾವದಿಂದ ಹೆಂಡತಿಗೆ ಸುಖ. ಆ ಸುಖದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಇದ್ದದ್ದರಿಂದ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ. ಅನ್ಯೋನ್ಯ ಪ್ರೀತಿ ವಿಶ್ವಾಸಗಳ ಕೊರತೆ, ಗಲಾಟೆ, ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಗಳು. ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗುವಂತಹದ್ದಿದೆ. ಅದರಲ್ಲೂ ವಿದೇಶದಲ್ಲಿರತಕ್ಕಂತಹ ಮಕ್ಕಳಿಂದ ತೊಂದರೆಗಳು. ಸಾಲ ಮಾಡ್ಕೊಂಡು ಹೋಗಿರ್ತಾರೆ, ಸಾಲ ತುಂಬದೆ ತಂದೆ ತಾಯಿಗಳಿಗೆ ತೊಂದರೆಯನ್ನು ಕೊಡ್ತಾರೆ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ನೀವು ಸುಬ್ರಹ್ಮಣ್ಯ ದೇವರ ಮೊರೆ ಹೋಗಬೇಕು, ಅಥವಾ ಕಾಲಭೈರವನ ಸನ್ನಿಧಾನಕ್ಕೆ ಹೋಗಿ ಬರಬೇಕು. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 9 ನಿಮ್ಮ ಸಂಖ್ಯೆ, ಕೆಂಬಣ್ಣ, ಉತ್ತರ ದಿಕ್ಕು ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಬುಧನ ದೃಷ್ಟಿ, ಅಧಿಪತಿ ಸಪ್ತಮದಲ್ಲೇ ಇದ್ದಾಗ ವಿವಾಹ ಭಾಗ್ಯ, ವೈವಾಹಿಕ ಜೀವನದಲ್ಲಿ ವಿಶೇಷವಾದಂತಹ ಆಸಕ್ತಿ, ಗಂಡ ಹೆಂಡತಿಯರಲ್ಲಿ ಪ್ರೀತಿ ವಿಶ್ವಾಸಗಳು, ಜೊತೆಯಲ್ಲಿ ಹೆಂಡತಿಗೆ ಉದ್ಯೋಗದಲ್ಲಿ ಪ್ರಮೋಷನ್, ಅಥವಾ ಹೆಂಡತಿಗೆ ವಿಶೇಷವಾದಂತಹ ಜ್ಞಾನ, ಅರ್ಥಾತ್ ಹೆಂಡತಿಯಾದವಳು ಮತ್ತೆ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುವಂತಹ ಒಂದು ಸುಯೋಗ ಇತ್ಯಾದಿಗಳು ಕಂಡುಬರುವಂಥದ್ದಿದೆ. ಚಂದ್ರನು ದ್ವಿತೀಯ ಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿದ್ದರಿಂದ ವಾಕ್ ಸೌಲಭ್ಯ, ವಾಗ್ಝರಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಧನುರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ವಾಗ್ದೇನು ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. ಜೊತೆಯಲ್ಲಿ 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದು. ಗುರು ರಾಯರ ಸೇವೆಯನ್ನು ಮಾಡುವುದರಿಂದ ಇವತ್ತಿನ ದಿವಸ ನಿಮಗೆ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳಿ ಧನುರಾಶಿಯವರು. ಈಗ ಮಕರ ರಾಶಿಯವರ ಫಲ ನೋಡುವಾಗ, ಸಪ್ತಮದಲ್ಲಿ ಗುರು ಮತ್ತು ರವಿಯರ ಯುತಿ. ಗುರು ಒಳ್ಳೆಯವನು, ಸಪ್ತಮದಲ್ಲಿ ಉಚ್ಚನಾಗಿದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ, ನಿಮ್ಮ ಜೀವನದ ಯಶಸ್ಸಿದೆ.
ಆದರೆ 7ನೇ ಮನೆಯಲ್ಲೇ ರವಿ ಇದ್ದದರಿಂದ ಸ್ವಲ್ಪ ತಾಪತ್ರಯ ಇರತಕ್ಕಂತಹದ್ದು. ಪ್ರೀತಿಸಿ ಮದುವೆಯಾದಂತಹ ಗಂಡು ಹೆಣ್ಣಿಗೆ ಪ್ರಿಯಾತಾಪನಂ, ತಾಪ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಕ್ಕಳ ಬಗ್ಗೆ ಚಿಂತೆ ಉಂಟಾಗ್ತದೆ ಅಥವಾ ಮಕ್ಕಳಿಂದಲೇ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇನ್ನು ವಿವಾಹವಾಗಿ ಸಂತಾನ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅನುಕೂಲ. ರವಿಯ ದೃಷ್ಟಿ ಸುಖೇತು ಗರ್ಭೋ ರವಿಣಾ ನಿರೀಕ್ಷಿತ, ರವಿ ದೃಷ್ಟಿ, ಆದ್ದರಿಂದ ಅನುಕೂಲ ಉಂಟಾಗ್ತದೆ. ದೋಷ ನಿವಾರಣೆಗಾಗಿ ನೀವು ಏನು ಮಾಡಬೇಕು? ಸಂತಾನ ಗೋಪಾಲ ಮಂತ್ರವನ್ನು ಪಠನ ಮಾಡುವುದರಿಂದ ದೇವಕೇ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂಗತಃ, ಈ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮಗೆ ವಿಶೇಷವಾದಂತಹ ಅಭಿವೃದ್ಧಿಯಾಗುವಂತಹ ಲಕ್ಷಣಗಳು. 8 ನಿಮ್ಮ ಸಂಖ್ಯೆ, ಕಪ್ಪು ಬಿಳಿ ಬಣ್ಣ, ಉತ್ತರ ದಿಕ್ಕು ಹಾಗೂ ಶನೇಶ್ವರ ದೇವರು, ಇದೆಲ್ಲ ನಿಮ್ಮ ರಾಶಿಗೆ ಹೇಳಿರ್ತಕ್ಕಂಥದ್ದು. ಪರಿಹಾರವನ್ನು ಕಂಡುಕೊಳ್ಳಿ ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಶನಿ ಮಹಾತ್ಮನು ಧನಸ್ಥಾನದಲ್ಲಿದ್ದಾನೆ. ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. 4ನೇ ಮನೆಯಲ್ಲಿ ಕುಜ ನಿಂತುಕೊಂಡಿದ್ದಾನೆ ಕೇಂದ್ರದಲ್ಲಿ. 7ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ ಇದೆ. ಎಲ್ಲ ಕೇಂದ್ರ ಸ್ಥಾನದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಪಾಪಗ್ರಹಗಳು ಇದ್ದದ್ದರಿಂದ ಹಲವಾರು ತೊಂದರೆಗಳನ್ನು ಕುಂಭರಾಶಿಯವರು ಅನುಭವಿಸಬೇಕಾಗ್ತದೆ. 7ನೇ ಮನೆಯಲ್ಲಿ ಕೇತು ಇದ್ದಾನೆ. ಕೇತು ಇದ್ದಾಗ ಸಾಧಾರಣವಾಗಿ ತಮಃಪುಚ್ಛೆ ನಾರೀಭವನ ಉಪಯಾತೆ ತನುಭೃತಾಂ ಹೇಳುವ ಆಧಾರದಂತೆ ಹೆಂಡತಿಯ ಕಡೆಯಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಹೆಂಡತಿಯ ಕಡೆಯವರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು, ಅಥವಾ ಹೆಂಡತಿಯಿಂದಲೇ ತೊಂದರೆ ಬರುವಂತಹ ಸಾಧ್ಯತೆ ತುಂಬ ಜಾಗ್ರತೆ. ಅಥವಾ ಗಂಡನಿಂದ, ಹೆಣ್ಣಿನ ಜಾತಕದಲ್ಲಿ ಗಂಡನಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಬುಧನು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಮಕ್ಕಳಿಗೆ ವಿಶೇಷವಂತಹ ಬುದ್ಧಿಯನ್ನು ಕೊಡ್ತಾನೆ. ವಿಶೇಷವಾಗಿ ಮಕ್ಕಳು ಒಳ್ಳೆಯ ಅಂಕವನ್ನು ಪಡೆದು ಪಾಸಾಗುವಂತಹ ಅನುಕೂಲವನ್ನು ಮಾಡಿಕೊಡ್ತಾನೆ. ಜೊತೆಯಲ್ಲಿ ನಿಮಗೆ ಪ್ರಮೋಷನ್ ಇತ್ಯಾದಿಗಳು ಲಭ್ಯವಾಗುವಂತೆ ಮಾಡ್ತಾನೆ. ಇದೆಲ್ಲ ಇರ್ತಕ್ಕಂಥದ್ದಿದೆ ಕುಂಭರಾಶಿಯವರಿಗೆ. ಕುಂಭರಾಶಿಯವರು ದೋಷ ನಿವಾರಣೆಗಾಗಿ ಕೂಷ್ಮಾಂಡ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು. ಒಮ್ಮೆ ಆಗದೆ ಹೋದಂತಹ ಪಕ್ಷದಲ್ಲಿ ಒಂದು ಕೂಷ್ಮಾಂಡವನ್ನು ದಾನ ಮಾಡಿ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ. ಒಂದು ಕುಂಬಳಕಾಯಿಯನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ದಾನದಲ್ಲಿ ಸಿಹಿ ಕುಂಬಳಕಾಯಿಯನ್ನು ದಾನ ಮಾಡಬಹುದು. ಕುಂಭರಾಶಿಯವರು ವಿಶೇಷವಾಗಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಒಳ್ಳೆಯದು. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. 8, 7, 4 ಈ ಸಂಖ್ಯೆಗಳು ನಿಮಗೆ ಉಪಯೋಗಕ್ಕೆ ಬರ್ತದೆ ಕುಂಭರಾಶಿಯವರಿಗೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನು ಇದ್ದದ್ದರಿಂದ ಆಗಾಗ ತೊಂದರೆಗಳು, ಮಧ್ಯಮ ಸಾಡೆ ಸಾತು, ಆ ಸಾಡೆ ಸಾತಿನಿಂದ ಸಾಕಷ್ಟು ನಷ್ಟ, ಅಪವಾದಗಳು, ಅವಮಾನಗಳು, ಅಪರಾಧಗಳು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ವ್ಯವಹಾರ ಕ್ಷೇತ್ರದಲ್ಲಿ ಸಾಕಷ್ಟು ತೊಡಕುಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಆಗದೆ ನಷ್ಟವನ್ನು ಅನುಭವಿಸ್ತೀರಿ ಮೀನರಾಶಿಯವರು. ಹಾಗಂತ ಪಂಚಮದಲ್ಲಿ ಗುರು ಇದ್ದದ್ದರಿಂದ, ಗುರುವಿನ ಪೂರ್ಣವಾದಂತಹ ದೃಷ್ಟಿ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಉಸಿರಾಟ ಮಾಡುವಂತಹ ಯೋಗ ಲಕ್ಷಣಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಗುರು ಶಾಂತಿ ಮಾಡಿಕೊಳ್ಳಿ, ಗೋ ಸೇವೆಯನ್ನು ಮಾಡಿ, ಅಥವಾ ಚಣಕ ದಾನವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಲಕ್ಷಣ. ಪರಿಹಾರವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣ, ಕೇಸರಿ ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕು, ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ ಶುಭವಾಗುತ್ತೆ ಮೀನರಾಶಿಯವರಿಗೆ. 12 ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರು ಪೂರ್ಣಿಮೆಯ ಆಚರಣೆಯನ್ನು ಮಾಡಿಕೊಳ್ಳುವುದರಿಂದ, ವ್ಯಾಸ ಮಹರ್ಷಿಗಳನ್ನು ನೆನಪಿಸಿಕೊಳ್ಳುವುದರಿಂದ, ಜೊತೆಯಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಳ್ಳುವುದರಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಸುಖ ಉಂಟಾಗುವಂತಹ ಲಕ್ಷಣ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ನಂಬರ್ಗಳು ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.